ಇವಾಗ ನೀವ್ ಹೇಳಿ, ಕಾಂಪ್ರಮೈಸ್ ಆದ್ರೆ ಏನಾಗುತ್ತೆ, ಕಾಂಪ್ರಮೈಸ್ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಏನು ಹೇಳೋದು? ಅದು ಸಿಚುವೇಶನ್ ಏನಂತ ತಿರ್ಬಿಟ್ಟು ಏನು ಹೇಳೋದು ಅಂತ ನಾನು ಕೇಳ್ತಾವನು. ಮೇಡಮ್ ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬೇಕು. ಅವನು ಪುಟಾಚ್ ಕೊಡ ಸೈಲೆಂಟ್ ಆದ್ರೆ ಎಲ್ಲರೂ ಕೇಳ್ತಿದ್ರಲ್ಲ, ಸೈಲೆಂಟ್ ಆದ್ರೆ ಎತ್ಕೊತೀನಿ. ನೀವ್ ಅದಕ್ಕೆ ಪಟ ಪಟ ಅಂತ ಮಾತಾಡ್ತಿರ್ಬೇಕು ಇವಾಗ. ಅಂದ್ರೆ ನೆನ್ನೆಂದಲೇ ಸ್ಟಾರ್ಟ್ ಆಯ್ತಲ್ಲ ಪಾಡ್ಕಾಸ್ಟ್, ಸೊ ನಮ್ಗೆ ಆನ್ಸರ್ಗಳು ಕೊಟ್ಟು ನನ್ನ ಮೈಂಡ್ ಅಂತೂ ಖಾಲಿ ಆಗಿದೆ. ಇನ್ನೇನು ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಏನು ಹೇಳೋದಂತ ಯೋಚನೆ ಮಾಡ್ತಿದ್ದಾರೆ ಮೇಡಮ್. ಈಗ ಬಿಡಿ ಅಷ್ಟೇ ಕರೆಯಲ್ಲ ಬಿಡ ಅವನು. ಇಲ್ಲ, ನಾನು ಮೇಡಮ್ ಅವ್ರನ್ನ ಬೇರೆ ಕೇಳಿ ಬಿಡ. ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಕು, ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ಲೇಬಾರ್ದು ಅಂದ್ರೆ ಆಫ್ಕೋರ್ಸ್ ಡ್ರೀಮ್ ಅಲ್ಲಿ ಇಲ್ಲಿ ನಾನು ಮಾತ್ರನೇ ಅಲ್ಲ, ನಮ್ಮೆಲ್ಲ ಆರ್ಟಿಸ್ಟು ಎಲ್ಲರೂ ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂದ್ರೆ ಅವ್ರ ಡ್ರೀಮ್ ವಿಷಯದಲ್ಲಿ, ಆಂಬಿಷನ್ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಫ್ಯಾಮಿಲಿ ಬರಲಿ ಏನೇ ಬರಲಿ, ಮೇ ಬಿ ಇವತ್ತು ಆಗಲ್ವಾ ನಾಳೆ ಆಗಲ್ವಾ ಸಿಚುವೇಶನ್ ಪ್ರಕಾರ ಆ ಥರ ಅವರು ಅಡ್ಜಸ್ಟ್ ಮಾಡ್ಕೊತಾರೆ. ಬಟ್ ಆಂಬಿಷನ್ ವಿಷಯದಲ್ಲಿ ಸಕ್ಸಸ್ ಹಿಂದೆ ಓಡ್ತಿರೋರು ಯಾರು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಕೆಲವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗಲೇಬೇಕು ಅಂದರೆ ಫ್ಯಾಮಿಲಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲೇಬೇಕು. ಬಿಕಾಸ್ ಎಂಡ್ ಆಫ್ ದ ಡೇ ನಮ್ಮ ಲೈಫಲ್ಲಿ ನಾಳೆ ದಿವಸ ಎಲ್ಲ ನಾವು ವಯಸ್ಸಾದ್ಮೇಲೆ ಅಥವಾ ನಾವು ಭೂಮಿ ಬಿಟ್ಟು ಹೋಗೋ ಟೈಮಲ್ಲಿ ನಾವು ಅದು 7 minutes ಅಂತ ಏನು ಹೇಳ್ತಾರೆ, ಆ ಮಿನಿಟಲ್ಲಿ ನಮ್ಮ ಕಣ್ಣಲ್ಲಿ ಬರೋದು ಯಾವುದು, ನಮ್ಮ ಪ್ರೀತಿಸೋರ ಜೊತೆಗೆ ಇದ್ದಿದ್ದ ಟೈಮ್ಗಳೇ ನಮಗೆ ನೆನಪಾಗೋದು, ಅವ್ರ ಜೊತೆಗೆ ಸ್ಪೆಂಡ್ ಮಾಡಿದ ಟೈಮೇ ನಮ್ಗೆ ಇಂಪಾರ್ಟೆಂಟ್ ಅನ್ಸೋದು. ಅಥವಾ ಸೊ ದೀಸ್ ಆರ್ ದ ಥಿಂಗ್ಸ್, ಫ್ಯಾಮಿಲಿ ಲವ್ ಪರ್ಸನ್ ಜೊತೆಗೆ ಸ್ಪೆಂಡ್ ಮಾಡಿರೋ ಟೈಮ್ಸು. ಸೊ ಆ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಎಲ್ಲನೂ ಲೈಫಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಲೈಫಲ್ಲಿ ಲೈಕ್ ಗಾಡ್ ಕೊಟ್ಟಿರೋ ಚಾಲೆಂಜೇ ಎವ್ರಿ ಒನ್ಗೆ ಕೊಟ್ಟಿರೋದು ಚಾಲೆಂಜೇ ಅದು. ಯಾರ್ಯಾರು ಹೇಗೆ ಲೈಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ನಿಮಗೆ ಕೊಟ್ಟಿರೋದ್ರಲ್ಲಿ, ನಿಮ್ಗೆ ಕೊಟ್ಟಿರೋ ಚಾಲೆಂಜಸಲ್ಲಿ ಫ್ಯಾಮಿಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ಕೆರಿಯರ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ಮನಿ ಆಗಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ಬ್ಯೂಟಿ ಆಗಲಿ ಎಲ್ಲಿ ಯೂಸ್ ಮಾಡ್ತೀರಾ ಎಲ್ಲಿ ಯೂಸ್ ಮಾಡಲ್ಲ, ಎಲ್ಲನೂ ಅದೇ ಚಾಲೆಂಜ್ ಇರೋದು ಲೈಫಲ್ಲಿ. ಐ ಬಿಲೀವ್ ಇನ್ ಲೈಕ್ ದಟ್. ಸೊ ಸಿಚುವೇಶನ್ ಪ್ರಕಾರ ಕಾಂಪ್ರಮೈಸ್ ಆಗಬೇಕು. ಕೆಲವೊಂದು ಕಾಂಪ್ರಮೈಸ್ ಆಗಬಾರ್ದು. ಅದು ಹೇಗೆ ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಆ ಥರ. ಓಕೆ, ನಿಮಗೆ ಏನು ಅನ್ನಿಸ್ತು ಅವ್ರು ಹೇಳಿದ್ದು ನೋಡಿ? ಅದನ್ನೇ ನೋಡ್ತಾ ಇದ್ದೆ. ಇಲ್ಲ ಅಂದ್ರೆ ಅವ್ರ ಪಾಯಿಂಟ್ ನನಗೆ ಭಾಳ ಇಷ್ಟ ಆಗಿದೆ. ಅಂದರೆ ಫ್ಯಾಮಿಲಿ ವಿಚಾರದಲ್ಲಿ ಅಫ್ಕೋರ್ಸ್ ಕಾಂಪ್ರಮೈಸ್ ಆಗಲೇಬೇಕು. ಅಂದರೆ ಜೀವನದಲ್ಲಿ ಏನೇ ಆಗಲಿ, ಸೋತರು ಗೆದ್ದರು ನಮಗೆ ಬೆನ್ನೆಲುಬಾಗಿ ನಿಲ್ಲೋದೇ ಫ್ಯಾಮಿಲಿ. ಅಪ್ಪ ಅಮ್ಮ ಅಣ್ಣ ಅಕ್ಕ ತಂಗಿ ಯಾರಿರ್ತಾರೆ, ಅಫ್ಕೋರ್ಸ್ ಮದುವೆ ಆದಮೇಲೆ ಹೆಂಡತಿ ಯಾರಿರ್ತಾರೆ, ಅವರೇ ಬೆನ್ನೆಲುಬಾಗಿ ನಿಲ್ಲೋದು ನಮಗೆ. ಅಂದರೆ ನಾವು ತಪ್ಪು ಮಾಡಿದ್ರು ತಿದ್ದೋದು ಅವರೇ, ಸರಿ ಮಾಡಿದ್ರು ಅಂದರೆ ಎತ್ತಿ ನಿಲ್ಲಿಸೋದು ಅವರೇ. ಯಾಕಂದರೆ ಔಟ್ರ್ ಅಫ್ಕೋರ್ಸ್ ಆಡಿಯನ್ಸ್ ಆಗಿರಲಿ, ಇನ್ನೊಂದು ಬೇರೆಯವರು ವಾಟ್ ಎವರ್ ಥರ್ಡ್ ಪರ್ಸನ್ಸ್ ಯಾರೇ ಇರಲಿ ಅಷ್ಟೊಂದು ಅಂದರೆ ದೂರ ಆಗ್ತಾರೆ. ಕಾಮನ್ ಆಗಿ ನಮ್ಮನ್ನು ಮರೀತಾರೆ, ಹೋಗ್ತಾ ಹೋಗ್ತಾ ನಮ್ಮನ್ನ ಮರೀತಾರೆ. ಸೊ ಕೊನೆವರೆಗೂ ನಿಲ್ಲೋದೇ ಫ್ಯಾಮಿಲಿ. ಸೊ ಆ ಪಾಯಿಂಟ್ ನಮ್ಗೆ ಭಾಳ ಇಷ್ಟ ಆಯಿತು ಅವ್ರ ಹೇಳಿದ್ರಲ್ಲಿ. ಸೊ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಅವ್ರು ಹೇಳಿದ್ರು, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಖಂಡಿತ ಅವಾಗ ಹೆಣ್ಮಕ್ಳದ್ದು ಅರ್ಥ ಮಾಡ್ಕೊತಾರೆ, ನಮ್ದು ಅರ್ಥ ಆಗಲ್ಲ. ಇಲ್ಲ, ಗಂಡು ಮಕ್ಳನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಗಂಡಸೇ ಅಲ್ವ, ಏನು ಅರ್ಥ ಮಾಡ್ಕೊಳ್ಳೋಣ? ಅರ್ಥ ಆಗಲ್ಲ. ಗಂಡು ಮನಸ್ಸಿಗೆ ಅರ್ಥ ಮಾಡ್ಕೊಳ್ಳೋದೇನಿರಲ್ಲ, ಎಲ್ಲ ಒಂದೇ. ಹೆಣ್ಣು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದರಲ್ಲೇ ಗೆಲ್ಲೋದು. ಅದಕ್ಕೆ ಅವರಿಗೆ ಇನ್ನೂ ಹುಡುಗಿ ಸಿಕ್ಕಿಲ್ಲ. ಎಡವಿಲ್ಲ ಮೇಡಮ್, ನೊಂದು ಬೆಂದೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಆ ಮ್ಯಾಟ್ರಲ್ಲಿ ಇಲ್ಲ. ಅಫ್ಕೋರ್ಸ್ ನೊಂದು ಬೆಂದೋಗಿರ್ತಾರೆ, ಮೇ ಬಿ, ಗೊತ್ತಿಲ್ಲ. ಅಂದ್ರೆ ಏನಾಗುತ್ತೆ ಗೊತ್ತಾ ಮೇಡಮ್, ಏನಕ್ಕೆ ನಮ್ಮ ಹುಡುಗರು ಸೀತಾರಾಮ ಮೇಲೆ ತುಂಬಾ ಟಾರ್ಗೆಟ್ ಮಾಡ್ತಾರೆ ಅನ್ನೋದಂದ್ರೆ ನಾನ್ ಮಾಡಿಲ್ಲ ಮೇಡಮ್. ನಾನೊಂದು ಕನ್ಕ್ಲೂಷನ್ ಕೊಡ್ತೀನಿ. ಏನಕ್ಕೆ ಅಂದ್ರೆ ಇಲ್ಲ, ಸಿನಿಮಾ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನ್ ಸೀತಾರಾಮಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ಹುರ್ಕೊಂಡು ಸಾಯ್ತವ್ರೆ ಅಲ್ವಾ? ರೈಟ್? ಸಿನಿಮಾನ ಈ ಕ್ವಶನ್ ಗ್ಯಾಪ್ ಇಟ್ಕೊಂಡು ಕೇಳ್ಬೇಕು. ಅಲ್ಲಿ ಕೇಳ್ತೀನಿ ನಾನು, ಯಾರ ಜೊತೆ ರೊಮ್ಯಾಂಟಿಕ್ ಮಾಡಿದ್ದೀನಿ ಅಂತ ಆಮೇಲೆ ಮಾತಾಡ್ತೀನಿ ನಾನು. ನೆನಪಾಯ್ತು, ಇವಾಗ ನೆನಪಾಯ್ತು. ನಾವು ಡೀಟೇಲ್ ಆಗಿ ರಿವೀಲ್ ಮಾಡಕ್ಕಾಗಲ್ಲ. ಇವಾಗ ಬಂದ್ರು ಅವರು. ಅಂದ್ರೆ 2 ವರ್ಷ ಆಯ್ತಲ್ಲ ಈ ಪಾಯಿಂಟ್. ಅಂದ್ರೆ ಈ ಪಾಯಿಂಟ್ಗೆ ಎಲ್ಲರೂ ಒಂಚೂರು ಅಂದ್ರೆ ಇರುತ್ತಲ್ಲ ಮೇಡಮ್. ಈಗ ಎಂಟೈರ್ 8 ಜನಕ್ಕೆ ಒಂದೇ ಹುಡುಗಿ, 10 ಜನಕ್ಕೆ ಒಂದೇ ಹುಡುಗಿ ಹೀರೋಯಿನ್ ಇರ್ತಾರೆ ಅಂದಾಗ ಅದ್ರಲ್ಲೂ ಒಬ್ಬನಿಗೆ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಅಂದಾಗ ಕಾಮನ್ ಆ ಒಬ್ಬ ಸೀತಾರಾಮ. ಒಬ್ಬ ಸೀತಾರಾಮ ಅವರ ಇದೇ ಕ್ಯೂರಿಯಾಸಿಟಿ. ಆ ಸೀತಾರಾಮ ನೋಡಕ್ಕಾದ್ರೂ ಬಂದೇ ಬರ್ತಾರೆ ಆಡಿಯನ್ಸ್. ದಟ್ಸ್ ಇಟ್. ಜೋಕ್ಸ್ ಅಪಾರ್ಟ್,
ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀಕ್ವೆನ್ಸ್ಗಳು ಬಂದು ಹೋಗುತ್ತೆ. ಸೊ ಅದರಲ್ಲಿ ಅಂದರೆ ಉರ್ಕೊಳ್ಳೋದು ಕಾಮನ್ ಆಗಿದ್ದೇ ಇರುತ್ತೆ ಹುಡುಗರದು. ಸೊ ಎಲ್ಲಾರ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮೇಡಮ್. 10 ಜನ ಏನಿದ್ದೀವಿ 10 ಜನ ಯಾರು ಉಳ್ಕೊಂಡಿಲ್ಲ, ನಾನು ಉಳ್ಕೊಂಡಿಲ್ಲ, ನಮ್ಮ ಇಡೀ ಅಜ್ಜರ ತಂಡ ಉಳ್ಕೊಂಡಿಲ್ಲ, ಇವ್ರ ನಕ್ಷತ್ರ ಉಳ್ಕೊಂಡಿಲ್ಲ. ಜೋಕ್ಸ್ ಅಪಾರ್ಟ್ ಎಂಟೈರ್ ಸಿನಿಮಾ ಚೆನ್ನಾಗಿ ಬಂದಿದೆ ಮ್ಯಾಮ್. ಅಂದರೆ 10 ಜನ ಏನಿದ್ದೀವಿ 10 ಜನನೂ ಒನ್ ಆಫ್ ದ ಕಂಪ್ಲೀಟ್ ಹೀರೋಗಳೇ. ಎಲ್ಲರೂ ಹೀರೋಗಳು ಇದರಲ್ಲಿ. ಬಿಕಾಸ್ ಎಲ್ಲರಿಗೂ ಅವ್ರದೇ ಅಂತದ ಸ್ಪೇಸ್ ಸಿಕ್ಕಿದೆ, ಅವ್ರದೇ ಆದ ಕ್ಯಾರೆಕ್ಟರ್ನ ತೋರಿಸ್ಕೊಳ್ಳೋಕ್ಕೆ ಸ್ಪೇಸ್ ಸಿಕ್ಕಿದೆ. ಸೊ ಅಷ್ಟೇ. ಅಂದರೆ ಎಲ್ರಿಗೂ ಇಂಪಾರ್ಟೆನ್ಸ್. ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ದಿಸ್ ಮೂವಿ ಇಸ್ ಅ ಡಿಫ್ರೆಂಟ್ ಥೀಮ್. ಕನ್ನಡ ಇಂಡಸ್ಟ್ರಿನಲ್ಲಿ ಈ ಮೂವಿ ತುಂಬಾನೇ ಡಿಫ್ರೆಂಟ್ ಥೀಮ್ ಆಗಿ ಬಂದಿದೆ. ಆ್ಯಂಡ್ ಇದು ಮಿಕ್ಸರ್ ಆಫ್ ಲೈಕ್ ಬಾಯ್ಸ್, ಅಫ್ಕೋರ್ಸ್ ನೀವು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ಅದು ಕಾಣಿಸ್ತಾನೆ ಇದೆ. ಇಟ್ಸ್ ಮೋರ್ ಲೈಕ್ ಅ ಬಾಯ್ಸ್ ಟ್ರಿಪ್. ಹೋದಾಗ ಹೆಂಗೆ ಅನ್ಸುತ್ತೆ, ಬಾಯ್ಸ್ ಪಾರ್ಟಿ ಮಾಡಿದ್ರೆ ಹೆಂಗಿರುತ್ತೆ, ಅದು ಅಲ್ಲದೆ ಫ್ಯಾಮಿಲಿ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಇದೆ, ರಿಲೇಷನ್ಶಿಪ್ ತೋರಿಸುತ್ತೆ. ಆಸ್ ಐ ಸೆಡ್ ಕಾಂಪ್ರಮೈಸ್ ಅದು ಮೆಸೇಜ್ ಇದೆ ಒಂದು. ಅದು ಅಲ್ಲದೆ ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ. ಕಾಮಿಡಿ ಕಮ್ ಹಾರರ್ ಟಚ್ ಇದೆ. ಸೊ ಇಟ್ಸ್ ಲೈಕ್ ಅ ಪೈಸಾ ವಸೂಲ್, ಲೈಕ್ ಫುಲ್ ಪೈಸಾ ವಸೂಲ್. ಆ್ಯಂಡ್ ಟು ಬಿ ಫ್ರ್ಯಾಂಕ್, ನಾನು ಹರೀಶ್ ಸರ್ಗೆ ಆ್ಯಂಡ್ ಉಜ್ವಲ್ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೂವಿನಲ್ಲಿ ನಾನು 8 ಇಯರ್ಸಿಂದ ಸ್ಟ್ರಗಲ್ ಮಾಡ್ತಿದ್ದೆ, ತುಂಬ ಆಡಿಷನ್ಸ್ ಕೊಡ್ತಿದ್ದೆ, ಎಲ್ಲ ಸೀರಿಯಲ್ಸ್ಗೆ ಹೋಗಿ ಇದು ಮಾಡ್ತಾ ಲೈಕ್ ಆಡಿಷನ್ಸ್ ಕೊಡೋದು ಬರೋದು, ಕಾಲ್ ಮಾಡ್ತಾರೆ, ಹೋಗ್ತಾನೆ ಇತ್ತು ಸ್ಟ್ರಗಲ್ ಪೀರಿಯಡು. ಆ್ಯಂಡ್ ಹರೀಶ್ ಸರು ನಮ್ಮೆಲ್ಲ ಲೈಕ್ ಕಂಟೆಂಟ್ ಮಾಡೋರಿಗೆ ಆಗಲಿ, ಕೆಲವೊಬ್ರು ಯೂಟ್ಯೂಬರ್ಸ್ ಇದ್ದಾರೆ, ಕೆಲವೊಬ್ರು ಲೈಕ್ ಅವ್ರದ್ದೇ ಆದಂಥ ಒಂದು ಪರಿಚಯ ಇದೆ. ಸೊ ಅವ್ರದ್ದೇ ಒಂದು ಲೈಕ್ ಚಿಕ್ಕದಾಗಿ ಲೈಕ್ ಇವು ಫಾಲೋವರ್ಸು ಎಲ್ಲ ಇದೆ. ಅವ್ರಿಗೆಲ್ಲರೂ ಒಟ್ಟುಗೂಡಿಸಿ ಈ ಸ್ಟೋರಿ ಒಂದು ಮಾಡಿ ಅವ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಬಿಕಾಸ್ ಈ ಟೀಮಲ್ಲಿ ನಾವು ನೋಡಿದ್ದೀವಿ ತುಂಬ ಜನ ಲೈಕ್ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರ ಮಕ್ಕಳಿಗೇನೆ ಹಾಕಿ ಮಾಡ್ತಾರೆ, ಇಲ್ಲಾಂದರೆ ಮೂವಿ ಮಾಡಬೇಕಂದ್ರೆ ಅವರೇ ದುಡ್ಡು ಹಾಕಿ ಮಾಡಬೇಕು. ಆ ಥರ ಪರಿಸ್ಥಿತಿ ಇದೆ ಇವಾಗ ಮಾರ್ಕೆಟಲ್ಲಿ. ಐ ಹೋಪ್ಸು. ಸೊ ಅದಕ್ಕೋಸ್ಕರನೇ ಇಷ್ಟು ಟೈಮ್ ತೊಗೊಂಡು, ಬಟ್ ಫೈನಲಿ ಇದೊಂದು ಮೂವಿ ಆಪರ್ಚುನಿಟಿ ಸಿಕ್ಕಿದೆ ನಮಗೆ ತೋರಿಸ್ಕೊಳ್ಳೋಕ್ಕೆ. ಇಟ್ಸ್ ಲೈಕ್ ಲೈಫಲ್ಲಿ ಏನೋ ಒಂದು ಮಾಡಿದ್ದೀವಿ ನಾವು ಅಂತ, ಇನ್ನೂ ಮಾಡೋದು ತುಂಬ ಇದೆ, ಬಟ್ ಫೈನಲಿ ಆ ಸ್ಟೇಜಿಗೆ ಬಂದಿದ್ದೀವಿ ನಾವು. ಇದೆಲ್ಲ ಸ್ಟ್ರಗಲ್ ಇದಕ್ಕೋಸ್ಕರನೇ. ಸೊ ಐ ಆಮ್ ಹ್ಯಾಪಿ ದಟ್ ಟುಡೇ ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಮೂವಿ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಎಕ್ಸೈಟೆಡ್ ಟು ಸಿ ದ ಥಿಯೇಟರ್. July 10th ವೇಟ್ ಮಾಡ್ತಾ ಇದ್ದೀವಿ. ನಾವು ವೇಟ್ ಮಾಡ್ತಾ ಇದ್ದೀವಿ. ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದಮೇಲೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ನನ್ನ ಕ್ಯಾರೆಕ್ಟ್ರು ರಾಜ್ ಅಂತ ಕ್ಯಾರೆಕ್ಟ್ರು ಒಂದು. ನಾವು ಮಂಗಳೂರು ಹುಡುಗರಾಗಿರ್ತೀವಿ. ಮಂಗಳೂರು ಹುಡುಗ. ಎಸ್. ನಾನು ಕೃಷ್ಣ ಅಂದ್ಬಿಟ್ಟು ಯಾವಾಗ ಜೊತೆಲೇ ಇರ್ತೀವಿ. ಇವ್ರು ಕೃಷ್ಣನಾ? ಕೃಷ್ಣ. ಕ್ಯಾರೆಕ್ಟರ್ ನೇಮ್ ವಿಷ್ಣು ಅಂತ. ಕ್ಯಾರೆಕ್ಟರ್ ನೇಮ್ ವಿಷ್ಣು, ಒರಿಜಿನಲ್ ಕೃಷ್ಣ. ಸೊ ಅದು ತೋರ್ಸೋ. ವಿಷ್ಣುವರ್ಧನ್ ಸರ್ ಅಭಿಮಾನಿ ಅವರು. ವಿಷ್ಣುವರ್ಧನ್ ಸರ್ ಅಭಿಮಾನಿ. ಹೇಳು ಬೋಲ್ ಅದನ್ನ 2 ಮಾತು ಹೇಳು. ಹೆಂಗು ಬರ್ತಾರೆ ನನ್ನ ಹತ್ರ. ಹೆಂಗಿದೆ ಕಂಟೆಂಟು ಅಂದರೆ, ಇದು ಸಿನಿಮಾದಲ್ಲಿ ಒಂದೊಂದು ಕ್ಯಾರೆಕ್ಟ್ರು ನಿಮ್ಮ ಅಕ್ಕಪಕ್ಕ ನೋಡಿರ್ತೀರ ನಿಮ್ಮ ಮನೇಲೆ, ಅಂಥ ಕ್ಯಾರೆಕ್ಟರ್ಗಳೇ ಹೆಂಗೆ ಎಫೆಕ್ಟ್ ಆಗ್ಬಿಟ್ಟಿದೆ ಅಂದರೆ, ಆ ಸೂಪ್ರಮ್ಸು ಸಿನಿಮಾ ನೋಡ್ಬಿಟ್ಟು ಆ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೋಗಿ ಎಲ್ಲ ಆದಮೇಲೆ ಸರಿ ನಮ್ಮ ಫ್ರೆಂಡ್ ಕರೆದ್ರಪ್ಪ, ಅದೇ ಇರುತ್ತಲ್ಲ ಜಾಗ, ಯಾವ ಜಾಗ ಅದೆಲ್ಲ ಹೇಳಿ, ಆ ಜಾಗ ಇರುತ್ತಲ್ಲ ಅಲ್ಲಿ ಕರೆದ. ಆಯ್ತು ಬನ್ನಿ, ರಸ್ತಾಗ ಓಪನ್ ಹೋಗಿದ್ದೆ ಹೊಸಕೆರೆಹಳ್ಳಿಲಿ, ಬನ್ನಿ ಅಲ್ಲಿ ಅಂತ, ಹೊಸ ಜಾಗ ಚೆನ್ನಾಗಿದೆ, ನಾವು ಫುಡ್ ಗಿಟ್ ತಿನ್ನೋರಪ್ಪ. ಸರಿ ಹೋದೆ, ಕುತ್ಕೊಂಡಿದ್ದೆ ನಾನು. ಯಾರೋ ಒಬ್ಬ ಬಂದ, ಹಂಗೆ ಇದ್ರ ಮೇಲೆ ನಿಂತ್ಕೊಂಡು ನಾನೇ ನೋಡ್ತಾ ಇದ್ದ. ನಾನು ಯಾಕೆ ಹಿಂಗೆ ನೋಡ್ತವನಲ್ಲ, ತಲೆ ಬಗ್ಸ್ಕೊಂತಿದ್ದೆ, ಊಟ ಮಾಡೋದು ತಲೆ ಒಂದು 4 ಸತಿ ಇದ್ದಾದ್ಮೇಲೆ, ನೀವು ಯಾರು ಅಂತ ಗೊತ್ತಾಗಿಲ್ವಾ, ನಾನು ಯಾರು ಅಂತ ಗೊತ್ತಾಗಿಲ್ವಾ ಅಂದ. ಅಣ್ಣ ನಾನು ಗೊತ್ತಾಗಿಲ್ಲ ಅಣ್ಣ, ಯಾರಣ್ಣ ನೀನು, ಕರೆಕ್ಟಾಗಿ ಹೇಳಿ ಗೊತ್ತಾಗಿಲ್ವಾ ಅಣ್ಣ, ನಿಜವಾಗ್ಲೂ ಗೊತ್ತಾಗಿಲ್ಲ, ಯಾರಣ್ಣ ಹೇಳುವ. 2 ನಿಮಿಷ ಅವ್ನು ಹೆಂಗೆ ಮಾತಾಡ್ಬಿಟ್ಟ ಅಂದರೆ, ನಾನು ಅವನು ಒಂದೇ ತಟ್ಟೆಲಿ ಊಟ ಮಾಡಿದ್ದೀವೇನೋ ಅಂದ್ಬಿಟ್ಟ. ಆಮೇಲೆ ಲಾಸ್ಟಲ್ಲಿ ಕೋಪ ಮಾಡ್ಕೊಂಡು ಏನು ಅಂದ್ಬಿಟ್ಟ ಗೊತ್ತಾ, ಸೂಪ್ರಮ್ಸೋ ನೀನು ಇವ್ರು ರವಿ ಅಣ್ಣ ಹೋಗು ಅಂದ್ಬಿಟ್ಟು ಹೋಯ್ತವನೇ. ಅಯ್ಯೋ ನಿನ್ನ ನಾವು ನೋಡಕ್ ಅದೇ ತರ ಇದ್ದೀರಾ? ಅಲ್ಲ ಕೂದಲೆಲ್ಲ ಬಿಟ್ಟಿದೆ ಸ್ವಲ್ಪ, ಅದೇ ಥರ ಇದ್ದೆ. ಸರಿ ಆಯ್ತು ಅಂದ್ಬಿಟ್ಟು ಈ ಕಡೆ ಒಬ್ಬ ಇವ್ನು ಯಾವನು ಗುರು ಹಿಂಗೆ ಅಂದ್ಬಿಟ್ಟು ಇಲ್ಲಿ ಯಾರು ಕೂತಿದ್ದ, ನೋಡೋಣ ಅವ್ನು ಯಾವನು ಏನೇನೋ ಹೇಳ್ಬಿಟ್ಟು ನಾನು ಅಪ್ಪನ ಥರ ಇದ್ದೀನ ಅಂತ ಹೇಳಿದ್ರೆ, ಇವನು ಎತ್ಕೊಂಡು ನೀವು ಗೊತ್ತು ಬಿಡಿ, ನೀವು ಡೈರೆಕ್ಟರ್ ಅಲ್ಲ, ಸಾರಿ ನೀವು ಆ ಸಿನಿಮಾ ಹೀರೋ ಅಲ್ಲ ಡೈರೆಕ್ಟರ್ ನೀವು ಅಂದ್ಬಿಟ್ಟವ್ನಿ, ಇವನು ಅಂಕಿತ ಕುಡಿದ್ಬಿಟ್ಟವ್ನಿ ಇಲ್ಲಿ ಪಕ್ಕದಲ್ಲಿರೋರು. ಏನು ಮಾಡೋದು ಇವಪ್ಪ, ಎಂಥ ಎಫೆಕ್ಟ್ ನೋಡಿ, ಅಮ್ಮನ ಕೆಟ್ಟಾವ. ಹಿಂಗೆ ಹೊಸ ಸಿನಿಮಾಗಳು ಬಂದು ಹೊಸದು ಗೆದ್ದರೆ ಇಂಥವೆಲ್ಲ ತುಂಬ ನಡೆಯುತ್ತೆ. ಜನ ಮನಸ್ಸಲ್ಲಿ ಹಿಡಿಯೋದೇ ಹೊಸದು ಮೇಡಮ್. ಯಾಕಂದರೆ ಸುಮ್ಮನೆ ಯಾರು ಹೇಳ್ತಾರೆ ಹೊಸಬ್ರು ಬರಬೇಕು ಅಂತ, ಬರೋಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟಾಗೇ ಈ ಥರವೆಲ್ಲ ಉಟ್ಕೊಳುತ್ತೆ ಮೇಡಮ್.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.